ಹೇಳ್ತಾವಿನ್ ಕಣ್ಲಾ. ಐಸೂರೆ ಕೆಳಗಡೆ ಬಿದ್ದಿದ್ನ ನಾನೇ ಕಣ್ಣಾರ ನೋಡಿದ್ದೀನಿ ಕಣ್ಲಾ. ಅವ್ವ ಏನಾಗದವ ನಿನಗೆ? ಯಾಕೆ ಹಿಂಗೆ ಏನೇನೋ ಕಲ್ಪನೆ ಮಾಡಿಕೊಂಡು ಸುಮ್ಕೆ ತಲೆ ಕೆಡ್ಸ್ಕೊತಿದ್ಯಾ ಹೇಳು? ನೀನು ಹಂಗೆ ಮಾತಾಡಿದ್ದಕ್ಕೆ ಅಲ್ಲಿದ್ದವರೆಲ್ಲ ನಿನಗೆ ತಲೆ ಕೆಟ್ಟದೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಹೆಂಗವ ಇರಲಿ? ನೋಡು, ನಿನ್ನ ಮನ್ಸಿನಾಗ ಏನೇ ನೋವಿದ್ರು ಅದನ್ನು ಮುಚ್ಚಿಟ್ಕೊಳ್ದೆ ನಂತವ್ ಹೇಳು. ಮಗ ಇನ್ನ ನಿನ್ನ ಪಾಲಿಗೆ ಸತ್ತಿಲ್ಲ ಕಣವ. ಏನು ಹೆದರ್ಕೋಬೇಡ, ಧೈರ್ಯವಾಗಿರು. ಹೊಸ ಇವತ್ತು ಮಲಿಕಂಡ್ರೆ ಎಲ್ಲ ಸರಿ ಹೋಯ್ತದೆ. ಮಲಿಕ ಬಾರವ. ಮತ್ತೆ ನಿಮಗೆ ಈ ಥರ ಅವಮಾನ ಆಗಬಾರ್ದಾಗಿತ್ತು. ಏನತ್ತೆ, ಅಷ್ಟು ಬೇಗ ನಾನು ಸತ್ತು ಸಮಾಧಿ ಸೇರ್ಬಿಟ್ಟಿರ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ನಟನೆ ಮಾಡೋದ್ರಲ್ಲಿ ನೀವೇ ಗುರು ಅಂದ್ರೆ ನಾನು ನಿಮ್ಮ ಸೊಸೆ. ನಾನು ಹೇಗೆ ನನ್ನ ಬುದ್ಧಿವಂತಿಕೆನ ತೋರಿಸ್ಕೋತೀನಿ ಅನ್ನೋ ಸಣ್ಣ ಕಲ್ಪನೆ ಕೂಡ ನಿಮಗೆ ಬರಲಿಲ್ವಾ? ಯುದ್ಧಕ್ಕೆ ಸಿದ್ಧ ಆಗಿರೋ ಎದುರಾಳಿನ ಬಲಹೀನ ಅಂತ ಅನ್ಕೋಬೇಡಿ. ಆ ಥರ ಲೆಕ್ಕಾಚಾರ ಹಾಕಿ ನಿಮ್ಮನ್ನ ನೀವೇ ದಡ್ಡಿ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರಿ. ಇಡೀ ಮನೆ ಅಧಿಕಾರ ನನ್ನ ಹತೋಟಿಲಿದೆ. ನಾನು ಹೇಳ್ದಾಗೆ ಎಲ್ಲಾನು ನಡಿಬೇಕು. ಈ ಹಳ್ಳಿ ಜನ ನನ್ನ ಸಿರಿ ಸಂಪತ್ತಿನ ಮುಂದೆ ಗುಲಾಮ್ರ ತರ ಕೈ ಕಟ್ಕೊಂಡು ನಿಂತಿರ್ಬೇಕು ಅಂತ ಮಾತಾಡ್ತಿದ್ರಿ. ಆದ್ರೆ ಒಂದೇ ಒಂದು ಸಣ್ಣ ಘಟನೆ ನಿಮ್ಮೊಳಗಡೆ ಇರೋ ನಾನು ಅನ್ನೋ ಅಹಂಕಾರನ ಹೊರಗಡೆ ಹಾಕಿ ಇನ್ನು ತಲೆ ಸರಿ ಇಲ್ಲ, ತನ್ನಷ್ಟಕ್ಕೆ ತಾನೇ ಏನೇನೋ ಮಾತಾಡ್ಕೋತಿರ್ತಾಳೆ ಅನ್ನೋ ಹಾಗೆ ಮಾಡ್ತು. ಐಶ್ವರ್ಯ ಸತ್ತೋದ್ಲು, ಇನ್ನು ನನ್ ಮುಂದೆ ಯಾರು ನಿಲ್ಲಕ್ಕಾಗೋದಿಲ್ಲ ಅಂತ ಕನಸು ಕಾಣ್ತಿದ್ರಿ. ಒಬ್ರನ್ನ ಸಾಯಿಸೋದು ಚಿಟ್ಕೆ ಹೊಡೆಯೋಷ್ಟು ಸುಲಭ ಅನ್ಕೊಂಡ್ಬಿಟ್ರ? ಈಗಿನ ಕಾಲದಲ್ಲಿ ಒಂದು ಇರುವೆನ್ ಸಾಯಿಸ್ಬೇಕು ಅಂದ್ರೂ 10 ಸಲ ಯೋಚನೆ ಮಾಡಬೇಕು. ಬರೀ ದ್ವೇಷ ಅಸೂಯೆನೆ ತುಂಬಿಕೊಂಡಿರೋ ನಿಮ್ಮ ಮನಸ್ಸಲ್ಲಿ ನಾನು ಹೇಳೋ ವಿವೇಕದ ಮಾತುಗಳು ನಿಮ್ಮ ತಲೆಗೆ ಹೋಗೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ದಾರಿನಲ್ಲಿ ನಿಮ್ಮನ್ನು ಸರಿ ಮಾಡ್ತೀನಿ. ಇಲ್ಲಿವರೆಗೂ ನೀವು ಆಡಿರೋ ಆಟಗಳೇ ಸಾಕು. ಇನ್ನು ಮುಂದೆ ಆದರೂ ನಾನಾಯ್ತು ನನ್ನ ಪಾಡಾಯ್ತು ಅಂತ ಸುಮ್ಮನೆ 4 ಗೋಡೆ ಮಧ್ಯೆ ಇದ್ರೆ ಸರಿ. ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೊರಗಡೆ ಬಂದ್ರೆ ಕಾಂಚನಮ್ನವರು ಅಂತ ಜೈಕಾರ ಹಾಕ್ತಿರೋ ಈ ಜನಗಳ ಮುಂದೆನೆ ನಿಮಗೆ ಹುಚ್ಚಿಡಿದಿದೆ ಅಂತ ಹೇಳಿಸ್ತೀನಿ. ಅಷ್ಟು ಸಾಕು ನನಗೆ. ನೀವು ಜಂಬದಿಂದ ತಿರುಗಿಸ್ತಿರೋ ಈ ಮನೆ ಅಧಿಕಾರದ ಕೀ ತಾನಾಗೆ ನನ್ನ ಕೈಗೆ ಬರುತ್ತೆ. ಕಾಯಿ ಸಂದಾಗೆ ನಡೆಸ್ತಾ ಇದೆಯಾ? ಆದರೆ ಈ ಬೀಗ್ ದೇಸ್ಲನ್ನ ನನ್ನ ತಾವಿನ ತಗೊಳ್ಳೋದು ಆಟ ಸುಲಭದ ಮಾತಲ್ಲ. ಈ ಸಾವಿನ ಆಟದಾಗೆ ದಡ್ಡಿಯಾಗಿದ್ದು ನಾನಲ್ಲ, ನೀನೇಯ. ನಿನ್ನ ಮುಂದಿನ ಪ್ಲಾನ್ ಏನು ಅಂತ ನಿನ್ನ ಬಾಯಿನಾಗ ನೀನೇ ಹೇಳಿದ್ಯಾ? ಈ ಅತ್ತೆ ಸೊಸೆ ಆಟದಾಗೆ ಯಾರು ಜೈಸಾಲಿ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ತಿರೋ. ನಾನು ನನ್ನ ವರಸೆ ತೋರಿಸಿ ಊರು ಸುತ್ಕ ಬಂದೇ ಬರ್ತೀನಿ. ಅದು ಹೆಂಗೆ ತಡೀತೀಯೋ ತಡಿ, ನಾನು ನೋಡೇ ಬಿಡ್ತೀನಿ.